ಪ್ರೇಸ್ ದಿ ಲಾರ್ಡ್. ಎಲ್ಲರಿಗೂ ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 20ನೇ ಅಧ್ಯಾಯ ಅದರ 7ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಹಾಲೆಲೂಯಾ. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ಅಂದರೆ ಕೆಲವರು ತಮ್ಮ ಸ್ವಂತ ಬಲದಲ್ಲಿ, ಕೆಲವರು ತಮಗಿರುವಂಥ ಆಸ್ತಿಯಲ್ಲಿ, ಐಶ್ವರ್ಯದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಹೆಚ್ಚಳ ಪಡುತ್ತಾ ಇರ್ತಾರೆ. ಅಂದರೆ ಅವರ ಆಸ್ತಿ ಅವರನ್ನು ಕಾಪಾಡುತ್ತದೆ ಎಂಬುದಾಗಿ, ಇಲ್ಲಾಂದರೆ ಅವರ ಐಶ್ವರ್ಯ ಅವರನ್ನು ಕಾಪಾಡುತ್ತದೆ ಎಂಬುದಾಗಿ, ಇಲ್ಲಾಂದರೆ ಅವರ ಸ್ವಂತ ಬಲ ಭುಜಬಲ ಅವರನ್ನು ಕಾಪಾಡುತ್ತದೆ ಎಂಬುದಾಗಿ, ಇಲ್ಲಾಂದರೆ ಅವರ ಆರೋಗ್ಯ ಅವರನ್ನು ಕಾಪಾಡುತ್ತೆ ಎಂಬುದಾಗಿ ಅನೇಕ ವಿಷಯಗಳಲ್ಲಿ ಅವರನ್ನು ಅವರು ಹೆಚ್ಚಿಸಿಕೊಳ್ತಾ ಇರ್ತಾರೆ. ಆದರೆ ಇದ್ಯಾವುದು ಸಹನೂ ಅವರನ್ನು ಒಂದು ಶಾಶ್ವತವಾದಂಥ ನಿತ್ಯ ಜೀವಕ್ಕೆ ಸೇರಿಸೋದಿಲ್ಲ. ಆದರೆ ಇದೆಲ್ಲವನ್ನು ಬಿಟ್ಟು ದೇವರಾದ ಯೆಹೋವನಲ್ಲಿ ನಾವು ನಂಬಿಕೆ ಇಡೋದಾದರೆ ಖಂಡಿತವಾಗಿಯೂ ಆತನು ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸುವಂಥ ದೇವರಾಗಿದ್ದಾರೆ. ಹಾಲೆಲೂಯಾ. ಸೊ ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ನಾವು ಹೆಚ್ಚಳ ಪಡಬೇಕಾಗಿರುವುದು ಈ ಲೋಕದ ಕಾರ್ಯಗಳಲ್ಲಿ ಅಲ್ಲ, ಬದಲಾಗಿ ನಾವು ಹೆಚ್ಚಳ ಪಡಬೇಕಾಗಿರುವಂಥದ್ದು ಆ ದೇವಾದಿ ದೇವರಲ್ಲಿ. ಹಾಲೆಲೂಯಾ. ಥ್ಯಾಂಕ್ ಯು.